ಇಂಡಿಯಾದಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಕೆಲವೊಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ. ಅದನ್ನ ನಾವು ಫಾಲೋ ಮಾಡಲೇಬೇಕು. ಈವನ್ ಆಸ್ ಡಯಾಗ್ನೋಸ್ಟಿಕ್ ಸೆಂಟರ್ ವಿ ಹ್ಯಾವ್ ಟು ಫಾಲೋ ಅಂಡ್ ಈವನ್ ಆಸ್ ಅ ಕ್ಲೈಂಟ್ ಅಥವಾ ಆಸ್ ಅ ಪ್ರೆಗ್ನೆಂಟ್ ನೀವು ಸಹ ಫಾಲೋ ಮಾಡಬೇಕಾಗತ್ತೆ. ಸೊ ಒರಿಜಿನಲ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್ ವಿತ್ ಆಲ್ ಡೀಟೇಲ್ಸ್. ನಂಬರ್ 2 ನಿಮ್ದು ID ಪ್ರೂಫ್ ಅಂಡ್ ಅಡ್ರೆಸ್ ಪ್ರೂಫ್. ನಂಬರ್ 3 ನಿಮ್ದು ಓಲ್ಡ್ ರಿಪೋರ್ಟ್ಸ್. ಏನ್ ಗೊತ್ತಾ, ಈ ರೂಲ್ಸ್ ಕರ್ನಾಟಕ ಅಥವಾ ನಮ್ಮ ಸೆಂಟ್ರಲ್ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ನೀವು ಎಲ್ಲೇ ಹೋಗಿ ದೀಸ್ 3 ಆರ್ ಕಂಪಲ್ಸರಿ. ವಿತೌಟ್ ದೀಸ್ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಕ್ ಚಾನ್ಸೇ ಇಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಹೋದಾಗ ನೀವು ಯಾವ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇಂಡಿಯಾದಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಕೆಲವೊಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ. ಅದನ್ನ ನಾವು ಫಾಲೋ ಮಾಡಲೇಬೇಕು. ಈವನ್ ಆಸ್ ಡಯಾಗ್ನೋಸ್ಟಿಕ್ ಸೆಂಟರ್ ವಿ ಹ್ಯಾವ್ ಟು ಫಾಲೋ ಅಂಡ್ ಈವನ್ ಆಸ್ ಅ ಕ್ಲೈಂಟ್ ಅಥವಾ ಆಸ್ ಅ ಪ್ರೆಗ್ನೆಂಟ್ ನೀವು ಸಹ ಫಾಲೋ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಪಾರ್ಟೆಂಟ್, ಖಂಡಿತ ಕೊನೆವರೆಗೂ ನೋಡಿ ಸ್ನೇಹಿತರೆ. ನಂಬರ್ 1, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಏನ್ ಬರ್ಕೊಟ್ಟಿರ್ತಾರೆ ನಿಮಗೆ. ಫಾರ್ ಎಕ್ಸಾಂಪಲ್ ಅನಾಮಲಿ ಸ್ಕ್ಯಾನ್ ಬರ್ತಾ ಇರ್ತೀರಾ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆದಿರ್ತಾರೆ ಅನಾಮಲಿ ಸ್ಕ್ಯಾನ್ ಏನಕ್ಕೆ ಮಾಡಬೇಕು, ಅವ್ರ ಸೀಲ್ ಸಿಗ್ನೇಚರ್. ಸೊ ಒರಿಜಿನಲ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್ ವಿತ್ ಆಲ್ ಡೀಟೇಲ್ಸ್. ನಂಬರ್ 2 ನಿಮ್ದು ID ಪ್ರೂಫ್ ಅಂಡ್ ಅಡ್ರೆಸ್ ಪ್ರೂಫ್. ಸೊ ಇಟ್ ಕ್ಯಾನ್ ಬಿ ಆಧಾರ್, ಡ್ರೈವಿಂಗ್ ಲೈಸೆನ್ಸ್, ಇಲ್ಲ ಪ್ಯಾನ್, ಇಲ್ಲ ರೇಷನ್ ಕಾರ್ಡ್, ತಾಯಿ ಕಾರ್ಡ್, ಈ ತರ ಗವರ್ಮೆಂಟ್ ಇಶ್ಯೂಡ್ ಏನೇ ಅಡ್ರೆಸ್ ಅಂಡ್ ID ಪ್ರೂಫ್ ರಿಲೇಟೆಡ್ ಇತ್ತು ಅಂತಂದ್ರೆ ನೀವು ತಗೊಂಡ್ ಬರ್ಬೋದು. ನಂಬರ್ 3 ನಿಮ್ದು ಓಲ್ಡ್ ರಿಪೋರ್ಟ್ಸ್. ಇದು ತುಂಬಾನೇ ಇಂಪಾರ್ಟೆಂಟ್. ಏನಾಗುತ್ತೆ, ಈಗ ನೋಡಿ ಅನಾಮಲಿ ಸ್ಕ್ಯಾನ್ ಬಂದಿರ್ತಾರ ಅಂತ ಇಟ್ಕೊಳ್ಳಿ, ಡೇಟಿಂಗ್ ಸ್ಕ್ಯಾನ್, NT ಸ್ಕ್ಯಾನ್ ರಿಪೋರ್ಟ್ಸ್ ತಂದಿಲ್ಲ ಅಂತಂದ್ರೆ ನಮ್ಗೆ ಡೇಟ್ ಆಫ್ ಡೆಲಿವರಿ ಅಥವಾ EDD ಅಂತ ಏನಂತೀವಿ ಅದ್ರ ಬಗ್ಗೆ ಕ್ಲಾರಿಟಿ ಸಿಗೋದಿಲ್ಲ. ಹಾಗಾಗಿ ಇಂಟರ್ವ್ಯೂ ಗ್ರೋತ್ ಎಷ್ಟಿದೆ, ಮಗು ಗ್ರೋತ್ ಕರೆಕ್ಟ್ ಆಗಿ ಆಗ್ತಾ ಇದೆಯಾ ಅದೆಲ್ಲ ಅಸೆಸ್ ಮಾಡಕ್ಕಾಗಲ್ಲ. ಹಾಗಾಗಿ ಖಂಡಿತ ನೀವು ಓಲ್ಡ್ ರಿಪೋರ್ಟ್ಸ್ ನ ತರಲೇಬೇಕು ಸ್ನೇಹಿತರೆ. ಈ 3 ತುಂಬಾನೇ ಇಂಪಾರ್ಟೆಂಟ್. ಏನು, ಡಾಕ್ಟರ್ ಒರಿಜಿನಲ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್, ID ಅಂಡ್ ಅಡ್ರೆಸ್ ಪ್ರೂಫ್ ಅಂಡ್ ಓಲ್ಡ್ ರಿಪೋರ್ಟ್. ತುಂಬಾ ಜನ ಏನಾಗುತ್ತೆ, ನಮ್ಮ ನಿಸರ್ಗ ಡಯಾಗ್ನೋಸ್ಟಿಕ್ಸ್ ಬಂದಾಗ ಇದೆಲ್ಲ ಕೇಳಿದಾಗ ಸ್ವಲ್ಪ ಆರ್ಗ್ಯೂ ಮಾಡ್ತಾರೆ. ID ಪ್ರೂಫ್ ಯಾಕೆ ಬೇಕು, ಪ್ರಿಸ್ಕ್ರಿಪ್ಷನ್ ಏನಕ್ಕೆ ಬೇಕು, ಇದೆಲ್ಲ ಕೇಳ್ತಾ ಇರ್ತಾರೆ. ಏನ್ ಗೊತ್ತಾ, ಈ ರೂಲ್ಸ್ ಕರ್ನಾಟಕ ಅಥವಾ ನಮ್ಮ ಸೆಂಟ್ರಲ್ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ನೀವು ಎಲ್ಲೇ ಹೋಗಿ ದೀಸ್ 3 ಆರ್ ಕಂಪಲ್ಸರಿ. ವಿತೌಟ್ ದೀಸ್ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಏನಾಗುತ್ತೆ, ಈ ಡಾಕ್ಯುಮೆಂಟ್ಸ್ ನಾವು ಸ್ಟೋರ್ ಮಾಡ್ತೀವಿ ಅಂಡ್ ಅವಾಗ ನಮ್ಮಲ್ಲಿ ಇನ್ಸ್ಪೆಕ್ಷನ್ಸ್ ಬರ್ತಾರೆ, ನಾವು ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದೇನಾದ್ರು ಫಾಲೋ ಮಾಡಿಲ್ಲ ಅಂದ್ರೆ ಆ ಡಯಾಗ್ನೋಸ್ಟಿಕ್ ಸೆಂಟರ್ ಅವ್ರಿಗೂ ಪ್ರಾಬ್ಲಮ್, ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಇದು ನಾವು ಮಾಡಿರುವಂತ ರೂಲ್ಸ್ ಅಲ್ಲ, ಗವರ್ಮೆಂಟ್ ಕಡೆಯಿಂದ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಹಾಗಾಗಿ ಈ ರೂಲ್ಸ್ ನಾವು ಫಾಲೋ ಮಾಡ್ತಾ ಇದೀವಿ. ನೀವು ಈ ಡಾಕ್ಯುಮೆಂಟ್ಸ್ ಎಲ್ಲ ತಂತು ಅಂತಂದ್ರೆ ಈಸಿಯಾಗಿ ನಿಮ್ಗೆ ಏನಿದೆ ಸ್ಕ್ಯಾಮ್ ಮುಗಿಯುತ್ತೆ, ಕಂಪ್ಲೀಟ್ ಆಗಿ ಆರಾಮಾಗಿ ನೀವು ರಿಪೋರ್ಟ್ಸ್ ಎಲ್ಲ ತಗೊಂಡು ಹೋಗ್ಬೋದು ಸ್ನೇಹಿತರೆ. ಆಸ್ ಪರ್ PCPNDT Act, these documents are compulsory and we are bound to follow these rules. ಹಾಗಾಗಿ ಪ್ಲೀಸ್ ಕೋಆಪರೇಟ್ ಮಾಡಿ ಆದಷ್ಟು ಈ ಡಾಕ್ಯುಮೆಂಟ್ಸ್ ತಗೊಂಡ್ ಬನ್ನಿ ಸ್ನೇಹಿತರೆ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ತುಂಬಾ ಜನಕ್ಕೆ ಐಡಿಯಾ ಇರಲ್ಲ. ಏನಾಗುತ್ತೆ, ಮುಂಚೆ ಯಾವಾಗಲೂ ಹೊಟ್ಟೆ ಸ್ಕ್ಯಾನಿಂಗ್ ಏನೋ ಮಾಡಿರ್ತಾರೆ, ಡೈರೆಕ್ಟ್ ಆಗಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿರ್ತಾರೆ. ಯಾಕಂದ್ರೆ ಹೊಟ್ಟೆ ಸ್ಕ್ಯಾನಿಂಗ್ ಅದೆಲ್ಲ ನಾವು ಪ್ರಿಸ್ಕ್ರಿಪ್ಷನ್ ಎಲ್ಲ ಏನು ಕೇಳೋದಿಲ್ಲ. ಬಟ್ ಅವರು ಏನ್ ಅನ್ಕೊಳ್ತಾರೆ, ಓಕೆ ಇದನ್ನು ಹಾಗೆ ಅಂತ ಈ ತರ ಡಾಕ್ಯುಮೆಂಟ್ಸ್ ತಂದಿರಲ್ಲ, ಪಾಪ ಅವ್ರು ವಾಪಸ್ ಹೋಗ್ಬೇಕಾಗುತ್ತೆ. ತುಂಬಾ ಸಲ ಈ ತರ ಆಗಿದೆ ಆಕ್ಚುಲಿ. ಹಾಗಾಗಿ ಈ ವಿಡಿಯೋನ ಆದಷ್ಟು ನಿಮ್ಗೆ ಯಾರೇನು ಗೊತ್ತಿದೆ, ಅವ್ರು ಪ್ರೆಗ್ನೆನ್ಸಿ ಆಗಿರ್ಬೇಕು ಅಂತಿಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಅವ್ರ ಮಕ್ಕಳು ಪ್ರೆಗ್ನೆಂಟ್ ಇರ್ಬೋದು, ಅವ್ರ ತಂಗಿ ಅಕ್ಕ ಪ್ರೆಗ್ನೆಂಟ್ ಇರ್ಬೋದು. ಸೊ ಅವ್ರಿಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಅವರು ಈ ತರ ಸ್ಕ್ಯಾನಿಂಗ್ ಎಲ್ಲ ಹೋದಾಗ ಈ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಈಸಿಯಾಗಿ ಆರಾಮಾಗಿ ಸ್ಕ್ಯಾನ್ ಮುಗಿಸ್ಕೊಂಡು ಬರ್ಬೋದು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.